ನಾನಿವತ್ತು ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಇದ್ದೇನೆ. ಬೆಳಗಾವಿಯ ಸುವರ್ಣಸೌಧ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ವಿಶ್ವದ ಅತಿ ದೊಡ್ಡ ಎರಡನೇ ರಾಷ್ಟ್ರ ಧ್ವಜದ ಇವತ್ತು ಅನಾವರಣ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಮಾಡಲಾಗಿದೆ. ದೇಶಾಭಿಮಾನಕ್ಕಾಗಿ ಕಲಬುರಗಿ ಜಿಲ್ಲೆಯ ಕಮಲಾಪುರದ ವಿನೋದ್ ಕುಮಾರ್ ಒಂದು ಕುಟುಂಬವಿದೆ. ಈ ಒಂದು ಕುಟುಂಬದವರು ಈ ಒಂದು ರಾಷ್ಟ್ರ ಧ್ವಜವನ್ನು ತಯಾರು ಮಾಡಿದ್ದು, ಈ ಒಂದು ರಾಷ್ಟ್ರ ಧ್ವಜ ತಯಾರು ಮಾಡಲು ಏನೆಲ್ಲ ಸಮಯ ಇತ್ತು ಈ ಒಂದು ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡಬೇಕು. ಇದನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಇವತ್ತು ಅನಾವರಣ ಮಾಡಿದರೆ ಇದರ ಹಿಂದಿರುವ ಒಂದು ಕಥೆಯನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಇದು ನಾವು ತಯಾರು ಮಾಡಿದ್ದು 2022ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಮಹೋತ್ಸವ, ಆಜಾದಿ ಕಾ ಅಮೃತ್ ಮಹೋತ್ಸವ 75ನೇ ವರ್ಷ ದೇಶ ಸ್ವಾತಂತ್ರ್ಯೋತ್ಸವ ಆಚರಣೆಯಲ್ಲಿ ತೊಡಗಿತ್ತು. ಆವಾಗ ನಾವು ಒಂದು 6 ತಿಂಗಳ ಮುಂಚೆನೇ ಜನವರಿಯಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ, ಈ ಥರ ದೊಡ್ಡದಾಗಿ ಒಂದು ರಾಷ್ಟ್ರಧ್ವಜ ನಿರ್ಮಿಸೋಣ, ದೇಶಕ್ಕೆ ಕೊಡುಗೆ ಕೊಡೋಣ, ಅನೇಕ ಬಲಿದಾನಗಳ ಶ್ರಮಿಸಿರೋ ನಮ್ಮ ಹಿಂದೆ ಸೋಲ್ಜರ್ಸು, ಫಾರ್ಮರ್ಸು, ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡೋಣ ಅಂತೇಳಿ ಈ ಥರ ಫ್ಲ್ಯಾಗ್ ಪ್ಲ್ಯಾನ್ ಮಾಡಿದ್ವಿ. ಆವಾಗ ಇದು ನಮ್ಮ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಧ್ವಜಾರೋಹಣ ಮಾಡಿ ಫಾರ್ಮರ್ಸಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು, ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಸೊಸೈಟಿ, ಇಂಡಿಯನ್ ಎಕಾನಮಿ ಅಂತ ಹೇಳ್ತೀವಲ್ಲ, ಆ ರೈತರಿಗೆ ಒಂದು ಟ್ರಿಬ್ಯೂಟ್ ಕೊಡೋಗೋಸ್ಕರ ನಾವು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಧ್ವಜಾರೋಹಣ ಮಾಡಿದ್ವಿ ಸರ್. ಅವಾಗ ಅಲ್ಲಿ ಒಂದು ವಾರ ಡಿಸ್ಪ್ಲೇ ಮಾಡಿದ್ವಿ. ಆವಾಗ 1 ಲಕ್ಷಕ್ಕಿಂತ ಜನ ಹೆಚ್ಚಿಗೆ ವೀಕ್ಷಣೆ ಮಾಡಿದರು. ತದನಂತರ ಇಲ್ಲಿ ಇದು ಐತಿಹಾಸಿಕವಾಗಿ ಇಡೀ ಭಾರತ ರಾಷ್ಟ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ವಿಧಾನಸೌಧದಲ್ಲಿ ಫಸ್ಟ್ ಟೈಮ್ ಇಲ್ಲಿ ರಾರಾಜಿಸಲಾಗುತ್ತಿದೆ. ಸೊ ಇದರಿಂದ ನಾವು ಅಲ್ಲಿ ಒಂದು ಗೋಶಾಲೆನೂ ಮಾಡ್ತಾಯಿದ್ದೀವಿ. ರಾಷ್ಟ್ರಧ್ವಜ ಎಲ್ಲಿ ನಿರ್ಮಿಸಿದೆ ಅಲ್ಲಿ ಒಂದು ಗೋಶಾಲೆನೂ ಮಾಡ್ತಾಯಿದ್ದೀವಿ. ಸೊ ಈಗ ನಾವು ಇಲ್ಲಿ ನಿರ್ಮಿಸೋದ ಕಾರಣ ಡಾಕ್ಟರ್ UT ಖಾದರ್ ಫರೀದ್ ಸರ್ ಅವರು ಹೇಳಿದ್ರು, ನೀವು ಅಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಇದೇ ಪ್ರೋತ್ಸಾಹ ನಮ್ಮೆಲ್ಲ ಸುತ್ತಮುತ್ತ ಬೆಳಗಾಂ ಜಿಲ್ಲೆ ಮತ್ತು ಅಧಿವೇಶನ ಬರೋ ಎಲ್ಲರಿಗೂ ಪ್ರೋತ್ಸಾಹವಾಗುತ್ತೆ, ಇದು ಧ್ವಜ ನಾವು ವಿಧಾನಸೌಧದಲ್ಲಿ ಡಿಸ್ಪ್ಲೇ ಮಾಡೋಣ ಅಂತ ನಾನು ಅವ್ರಿಗೆ ಮಾತಾಡಿದಾಗ ಅವರು ಇಮಿಡಿಯೇಟಾಗಿ ಅಪ್ರೂವ್ ಮಾಡಿದ್ರು ಸರ್. ಅವರು CM ಅವ್ರ ಜೊತೆ ಮಾತಾಡಿ ಈ ಕಾರ್ಯಕ್ರಮ ಇವತ್ತು ನಿರ್ಮಿದೆ ಸರ್. ಮತ್ತು ಇದು ಕಾರಣ ಮಾಡೋಕ್ಕೆ ಮುರುಗೋಡ ಟೆಂಟ್ ಹೌಸರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮುರುಗೋಡ ಟೆಂಟ್ ಹೌಸ್ ಅವರಿಗೆ ನಮ್ಮ ಎಲ್ಲ ಕರ್ನಾಟಕ ಸರ್ಕಾರ ವತಿಯಿಂದ ಮತ್ತು ನಮ್ಮ ಕುಟುಂಬ ಮತ್ತು ದೇಶ ರಾಷ್ಟ್ರ ಜನ ವತಿಯಿಂದ ಮುರುಗೋಡ ಟೆಂಟ್ ಹೌಸ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈ ಒಂದು ಸುವರ್ಣ ಸೌಧ ಅಂದರೆ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅವಧಿಯಲ್ಲಿ ನಾವು ಇದು ನಮ್ಮ ಕಮಲಾಪುರ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ನಮ್ಮ ಸ್ವಂತ ಹೊಲದಲ್ಲೇ ಮಾಡಿದ್ವಿ. ಇದು ಫಸ್ಟ್ ನಾವು ಅನಾವರಣ ಮಾಡಿದ್ದು ನಮ್ಮ ಸ್ವಂತ ಫ್ಯಾಮಿಲಿ ಅವ್ರ ವತಿಯಿಂದ ನಾವು ಮಾಡಿದ್ದು, ಬೊಮ್ಮನ ಕುಟುಂಬ ವತಿಯಿಂದ. ಇದು ಮೂಲವಾಗಿ ನಾವು ಒಂದು ದೇಶ ಪ್ರೇಮ ಮತ್ತು ನಮಗಿರತಕ್ಕಂಥ ಒಂದು ದೇಶದ ಬಗ್ಗೆ ಅಭಿಮಾನ, ಆ ಒಂದು ಉದ್ದೇಶಪೂರ್ವಕವಾಗಿ ಅದನ್ನು ಇಟ್ಕೊಂಡು ನಾವು ಇದನ್ನು ನಿರ್ಮಾಣ ಮಾಡಬೇಕಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಸುಮಾರು ಸತತ ಒಂದು 6 ತಿಂಗಳ ಪರಿಶ್ರಮ ಇದ್ರ ಹಿಂದೆ. ನಾವು ಆರ್ಡ್ರ್ ಕೊಡೋದು, ಅದು ತಯಾರು ಮಾಡಿಸೋದು, ಧಾರವಾಡ ಜಿಲ್ಲೆ ಗರಗದಲ್ಲಿ ಮಾಡಿಸಿ ಪ್ಯೂರ್ ಖಾದಿಯಿಂದ ಮಾಡಿಸಿ ನಮ್ಮದು ಒಂದು ರೇವಪ್ಪ ಬೊಮ್ಮನ ಕುಟುಂಬದ ವತಿಯಿಂದನೇ ನಾವು ಸ್ವತಃ ಅನಾವರಣ ಮಾಡಿದ್ವಿ. ಅದನ್ನೇ ಇವತ್ತಿನ ದಿವಸ ನಾವು ಇಲ್ಲಿ ಮಾಡೋ ಉದ್ದೇಶ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಅನುಮತಿ ಸಿಕ್ತು. ಸ್ಪೆಷಲಾಗಿ ನಮಗೆ ಸ್ಪೀಕರ್ ಸರ್ UT ಖಾದರ್ ಸರ್ ಅವರು ಒಂದು ಇಂಟ್ರೆಸ್ಟ್ ತೋರಿಸಿ ನಮಗೆ ಒಂದು ಆಹ್ವಾನ ಮಾಡಿದರು. ನಮಗೂ ಗೊತ್ತಿದ್ದಿದ್ದಿಲ್ಲ. ನಾವು ಟೋಟಲ್ 8 ಜನ ಇರ್ತೀವಿ ಸರ್. ನಮ್ಮ ತಂದೆಯವರು, ಅವರಿಗೆ ನಾವು 3 ಜನ ಮಕ್ಕಳು, ಗಂಡು ಮಕ್ಕಳು. ಅವರೆಲ್ಲ ನಾವು ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಇಲ್ಲಿ ಮಾಡೋಣ ಅಂತ ಖಾದರ್ ಸರ್ ಇನ್ವಿಟೇಷನ್ ಕೊಟ್ಟರು. ನಮಗೆ ಭಾಳ ಖುಷಿ ಆಯಿತು. ಅವ್ರು ಮಾಡ್ತಾರೋ ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ, ಬಟ್ ಅವರಾಗೆ ಫೋನ್ ಮಾಡಿದರು. ಸೊ ನೀವು ಧ್ವಜ ರೆಡಿ ಮಾಡಿ. ಕಾನ್ಸೆಪ್ಟ್ ಬಂದಿದ್ದು ನಮಗೆ ಅದೇ 75ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭ ಆಯ್ತಲ್ಲ, ಮೋದಿಯವ್ರು ಹೇಳಿದ್ರಲ್ಲ ಹರ್ ಘರ್ ತಿರಂಗ ಅಂತೇಳಿ. ಆ ಒಂದು ಸಮಯದಲ್ಲಿ ನಾವು ಒಂದೇನೋ ಅಂದ್ಕೊಂಡ್ವಿ, ನಾವು ಮಾಡಬೇಕು ನಮ್ಮದೇ ಕಮಲಾಪುರ ತಾಲೂಕಿನಲ್ಲಿ ಒಂದೇನೋ ಮಾಡಬೇಕಪ್ಪ ಅಂತ ಮಾಡಿಕೊಂಡು, ನಮ್ಮ ಕಮಲಾಪುರ ತಾಲೂಕಿನಲ್ಲಿ ನಮ್ಮದು ಸ್ವಂತದ್ದೇ ಒಂದು ಜಮೀನಿದೆ. ಆ ಜಮೀನಲ್ಲಿ ನಾವು ಒಂದು 8 ದಿವಸ ನಾವು ಇದು ಪಬ್ಲಿಕ್ ಸಲುವಾಗಿ ಇಟ್ಟಿದ್ವಿ. ಧ್ವಜ ಅಲ್ಲಿ ಅನಾವರಣ ಮಾಡಿದ್ವಿ. 15th ಆಗಸ್ಟ್ ದಿವಸ ಮಾಡಿ ಒಂದು 7 ದಿವಸ ನಾವು ಸಾರ್ವಜನಿಕ ವೀಕ್ಷಣೆಗಾಗಿ ಇಟ್ಟಿದ್ವಿ. ಸುಮಾರು ಜನ ಅಲ್ಲಿ ಗುಲ್ಬರ್ಗದು ಆಡಳಿತ ಮಂಡಳಿ ನಮಗೆ ಭಾಳ ಸಹಕಾರ ಕೊಡ್ತಾ ಆಗಿನ ಟೈಮಿಗೆ. ಆ ರೀತಿಯಿಂದ ಮಾಡಿ ಈಗ ಇಲ್ಲಿ ಒಂದು ಹಾಕಲಿಕ್ಕೆ ನಮಗೆ ಚಾನ್ಸ್ ಮಾಡಿಕೊಟ್ರು ಗೌರ್ಮೆಂಟ್ದವರು, ಸರ್ಕಾರದವರು. ಇದು ಧಾರವಾಡ ಜಿಲ್ಲೆ ಗರಗದಲ್ಲಿ ಮಾಡಿದ್ದು ಸರ್. ಪ್ಯೂರ್ ಖಾದಿಯಿಂದ ಮಾಡಿ ನಾವು ತಯಾರು ಮಾಡಿ ಸ್ವಂತ ನಮ್ಮ ಖರ್ಚಿನಲ್ಲಿ ಮಾಡಿಸಿದ್ದು ಸರ್. ಇದೆಲ್ಲ ನಮ್ಮ ಫ್ಯಾಮಿಲಿ ಖರ್ಚಿನಲ್ಲಿ ಮಾಡಿಸಿದ್ದೇವೆ. ಅದು ಖರ್ಚು ಹೇಳಪ್ಪಲಿಲ್ಲ ಸರ್, ಯಾಕಂದ್ರೆ ದೇಶದ ಅಭಿಮಾನದಿಂದ ನಾವು ಅದು ಖರ್ಚು ನಮಗೆ ಲೆಕ್ಕಕ್ಕಿಲ್ಲ. ನಮಗೇನೋ ಒಂದು ಹೆಮ್ಮೆ, ನಾವೊಂದೇನೋ ಒಂದು ದೇಶಕ್ಕೆ ಒಂದು ಕೆಲಸಕ್ಕೆ ಬಂದೇವಲ್ಲಪ್ಪ, ನಮ್ಮದೊಂದು ಫ್ಯಾಮಿಲಿ, ನಮ್ಮ ಕುಟುಂಬ, ಅದೊಂದು ಹೆಮ್ಮೆ ಅಷ್ಟೇ ಸಾಕು. ಸಂತೋಷ ಇದೆ ನಮಗೆ ಅದೊಂದು.
ಹಾಂ, ಸೊ ನಮ್ಮ ಯಜಮಾನರು ವಿನೋದ್ ಬಮನ್ ಸರ್. ಸೊ ಇದು ಮಾಡಿದ್ದು ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಸರ್. ಸೊ ಇದು 75th ಇಯರ್ ಇಂಡಿಪೆಂಡೆನ್ಸ್ ಡೇಗೆ. ಸೊ ಇದು ನಮ್ಮ ಜೊತೆ ಅಂದರೆ ನನ್ನ ಮಗಳದ್ದು ಐಡಿಯಾ ಸರ್ ಇದು. ಅವಳು ಹಾಗೆ ಹೋಗುವಾಗ ಜಸ್ಟ್ ಹೇಳಿದ್ಲು ದಟ್ ನಾವು ಒಂದು ದೊಡ್ಡದಾಗಿ ಫ್ಲ್ಯಾಗ್ ನಮ್ಮ ಫಾರ್ಮ್ ಲ್ಯಾಂಡ್ನಲ್ಲಿ ಯಾಕೆ ಮಾಡಬಾರ್ದು ಅಪ್ಪ ಅಂತ ಕೇಳಿದ್ದು. ಸೊ ಅದು ಐಡಿಯಾ ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಅವ್ರು ನಮ್ಮ ಲ್ಯಾಂಡ್ನಲ್ಲಿ ಬಮನ್ ಫಾರ್ಮ್ಸ್ನಲ್ಲಿ ಇದು ನಾವು ಡಿಸ್ಪ್ಲೇಗೆ ಇಟ್ಟಿದ್ವಿ ಸರ್. ಇದು 75 into 50 feet ಸರ್, ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟು. ಸೊ ಅಲ್ಲಿ ನಾವು ಇದು ಫಾರ್ಮ್ ಲ್ಯಾಂಡ್ನಲ್ಲಿ ಇಟ್ಟಿದ್ದು ಫ್ಲ್ಯಾಗ್ ಸರ್. ಆವಾಗ ಎಲ್ಲರಿಗೆ ಎಲ್ಲ ಸ್ಕೂಲ್ ಹುಡುಗರಿಗೆ ಎಲ್ಲರಿಗೆ ನಾವು ಸನ್ಮಾನ ಮಾಡಿದ್ವಿ, ಆಪರ್ಚುನಿಟಿ ಕೊಟ್ವಿ, ಎಲ್ಲರಿಗೆ ಬಂದು ನೋಡಿ ಖುಷಿಪಟ್ಟರು ಸರ್. ರೇವಪ್ಪ ಬೊಮ್ಮಣ್ಣ, ಕಮಲಾಪುರ. ಎಷ್ಟು ಖುಷಿ ಆಗ್ತಾ ಇದ್ರಿ? ಧ್ವಜ ತಯಾರು ಮಾಡಿದ್ರು ಯಾರು? ಧ್ವಜ ನಮ್ಮ ಮಗ ವಿನೋದ್ ಕುಮಾರ್ ಅಂತೇಳಿ. ಎಷ್ಟು ಖುಷಿ ಆಗುತ್ತೆ? ಅವ್ರು ಭಾಳ ದಿವಸ ಆಯ್ತು, 3 ವರ್ಷ 4ನೇ 75 ಇದು ಮಾಡ್ತಾ ಇದ್ದೇವಲ್ಲ, 75 ಸುವರ್ಣ ಮಹೋತ್ಸವ ಅವಾಗ ತಯಾರು ಮಾಡಿ ನಮ್ಮ ಕಮಲಾಪುರದಲ್ಲಿ ನಮ್ಮ ಫಾರ್ಮ್ದಾಗ ಮಾಡಿದೆ. ಅವಾಗ ಸೆಕೆಂಡ್ ಟೈಮ್ ಇದು ಧ್ವಜಾರೋಹಣ ಮಾಡಿದ್ದು ನಮ್ಮ ತಮ್ಮ ರೀ, ಬ್ರದರ್, 2ನೇ ತಮ್ಮ. 3 ಜನ ತಮ್ಮಂದಿರೊಳಗೆ ಇವ್ರು 2ನೇ ತಮ್ಮ ರೀ. ಅದಕ್ಕೆ ಮೊದಲು ಬೆಂಗಳೂರಿನಲ್ಲಿ ಮಾಡ್ಬೇಕಂದಿದ್ರು, ಅದು ಕ್ಯಾನ್ಸಲ್ ಆಗಿ ಇಲ್ಲಿ ಮಾಡಿದಾರೆ ರೀ. ಅಷ್ಟೇ ನಮಗೆ ಭಾಳ ಖುಷಿ ಆಗ್ಲಿತ್ತು. ಫಸ್ಟ್ ಟೈಮ್ ಮಾಡಿದ್ದು ನಮ್ಮ ತಮ್ಮ ಹೊಲದಲ್ಲಿ, ಅಲ್ಲಿ ಕಮಲಾಪುರ ಹತ್ರ ರೀ, ಬಾಚನಾಳ್ ಅಂತ. ಅಲ್ಲಿ 25 ಎಕರೆ ಒಳಗೆ ಇವ್ರದ್ದು ಫುಲ್ ಫಾರ್ಮ್ ಇದು ಮಾಡಿದ್ದಾರೆ. ಅವರು ಧ್ವಜಾರೋಹಣ ಮಾಡಿದರು. ಎಷ್ಟೋ ಜನ ಬಂದು, ಲಕ್ಷಾನುಗಟ್ಟಲೆ ಜನ ಬಂದು ನೋಡಿ ಖುಷಿಪಟ್ಟು ಎಲ್ಲ ಭಾಳ ಪೇಪರ್ನಾಗ ಎಲ್ಲದ್ರಾಗೂ ಹಾಕ್ಸಿದ್ರಿ. ಎಲ್ಲ ಹಿಂಗೆ ಮಾಡಿದಾರೆ. ನಾವು ಭಾಳ ಖುಷಿನೂ ಆಗ್ಲಿತ್ತು ರೀ. 1-2 ಮೆಂಬರ್ಸ್ ಪೂರ 100% 100ಗಿಂತ ಹೆಚ್ಚಿನ ಖುಷಿ ಆಗ್ಲಿತ್ತದ ರೀ. 2 ಮೆಂಬರ್ಸ್ ಅಂದರೆ ನಮ್ಮ ಅಕ್ಕ ಮತ್ತು ಮಮ್ಮಿ ಮಿಸ್ ಆಗ್ತಾ ಇದ್ರಿ, ಅಷ್ಟೇ, ಬೇರೆ ಏನಿಲ್ಲ ರೀ. ಅವ್ರ ಅಕ್ಕ ಇದ್ದೀರಿ ಸರ್. ಅವನಿಗೇನಂದ್ರೆ ಮೊದಲು ನಮ್ಮದು ಬಸವ ಇದು ರೀ ಸರ್, ಏನಂತಾರೆ ಕಮಲಾಪುರ ಹತ್ರ ಮಾಡಿದ್ರಿ ಅವ್ರು 3 ವರ್ಷ ಮುಂಚೆ ರೀ ಸರ್. ಆಮೇಲೆ ಅಲ್ಲೂ ಕೂಡ ಸಾಕಷ್ಟು ಜನ ಬಂದರು ರೀ ಸರ್, ನೋಡಿದ್ರು ಎಲ್ಲ ಭಾಳಷ್ಟು ಜನ ಖುಷಿ ಪಟ್ಟರು. ಅದೇ ರೀತಿ ಇವಾಗ ಮತ್ತು ಬೆಂಗಳೂರಿನಲ್ಲಿ ಮಾಡ್ಬೇಕಂತ ಅಂದಿದ್ರಿ. ಅವಾಗ ರೇನಿ ಸೀಸನ್ ಇದ್ದ ಸಲುವಾಗಿ ಅವರು ಯುಟಿ ಖಾದರ್ ಸರ್ ಅವ್ರು ಏನಂದ್ರಿ, ಆಮೇಲೆ ಮಾಡೋಕ್ಕೆ ಸ್ವಲ್ಪ ದಿನ ಆದ ನಂತರ ಇದ್ರಾಗ ಸರ್ ಸಮ್ಮರ್ನಾಗ ಮಾಡೋಕ್ಕೆ ಅಂತ ಅಂದ ನಂತರ ಆಮೇಲೆ ಏನು ಮಾಡಿರಿ, ಅದೇ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ರು ಅವ್ರು ಯುಟಿ ಖಾದರ್ ಸರ್ ಅವ್ರು, ಬೆಳಗಾವಿಯಲ್ಲಿ ಮಾಡಿರಿ ಅಂಥೇಳಿ. ಇಲ್ಲೂ ಕೂಡ ಸಾಕಷ್ಟು ಜನರು ಬಂದು ಭಾಗಿಯಾಗಿ ನೋಡಿದ್ರು ಸರ್. ನಮ್ಮ ತಮ್ಮಂದಿರು ಇಂಥ ಒಂದು ಸಾಧನೆಗೆ ನನ್ನ ಭಾಳಷ್ಟು ಏನಂದ್ರೆ ಕೋಟಿ ನಮನಗಳು. ಇದೇ ರೀತಿ ನಮ್ಮ ತಮ್ಮಂದಿರು ಮುಂದೆ ಇನ್ನೂ ಹಲವಾರು ಕಡೆ ಇದೇ ರೀತಿ ಮಾಡಲಿ ಅಂಥೇಳಿ ನನ್ನ ಅನಿಸಿಕೆ ಮತ್ತು ನನ್ನ ಆಶೆ ಅಂಥೇಳಿ ನಾನು ಒಂದು ನಮ್ಮ ಕುಟುಂಬದ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಇದರ ರೂವಾರಿ ಏನಿದ್ದಾರೆ ವಿನೋದ್ ಕುಮಾರ್ ಬೊಮ್ಮಣ್ಣ ಅವರ ಬಾವಮ್ಮ ಇದೆ. ನಾನು 3 ವರ್ಷದೊಳಗೆ ನಾವು ಎಲ್ಲರೂ ಹಿಂಗೆ ಶ್ರಮ ಮಾಡಿಬಿಟ್ಟು ನಮ್ಮ ವಿನೋದ್ ಅವರು ಸ್ವಂತ ಹೊಲದಲ್ಲೇ ಅಲ್ಲೇ ನಾವು ಅಳವಡಿಸಿದ್ದೀವಿ. ಅದಕ್ಕೆ ಸುಮಾರು 1 ಲಕ್ಷ 1.5 ಲಕ್ಷ ಜನ ಬಂದು ಗುಲ್ಬರ್ಗ ಸುತ್ತಮುತ್ತಲಿನ ಭಾಗನವ್ರ ಜನ ಅದಕ್ಕೆ ಅಲ್ಲಿ ಬಂದು ತುಂಬ ಕಣ್ ತುಂಬಿಕೊಂಡಿದ್ದರು. ಅದು ಒಂದು ನಮಗೆ ಒಂದು ಸುವರ್ಣ ಕ್ಷಣ ಅಂತಿತ್ತು. ಅದೇ ರೀತಿ ನಾವು ಈಗ ಇದಕ್ಕೆ ದೊಡ್ಡ ಪ್ರಮಾಣದ ಇದೇ ಬೃಹತ್ ಗಾತ್ರದ ಇದೊಂದು ಧ್ವಜ ಏನದಲ್ಲ, ಇದು ನಾವು ತುಂಬ ಖುಷಿ ಆಗ್ತಾಯಿದೆ ಸರ್. ಅದರಲ್ಲಿ ನಮ್ಗೆ ಏನು ನೋವು ಇದೆ ಅಂದರೆ, ಇದು ಎಲ್ಲ ನಾವೇನು ನಮ್ಮ ಶಾಸ್ತ್ರಪೂರ್ಣ ನಮ್ಮ ನಯನದಿಂದ ನಾವು ಏನು ಹೇಳ್ತಾ ಇದ್ದೀವಿ, ಇದರಲ್ಲಿ ನಮ್ಮ ಅತ್ತೆಯವರು ಆಮೇಲೆ ನನ್ನ ಧರ್ಮಪತ್ನಿಯವರು 3 ವರ್ಷದೊಳಗೆ ಇದು ಏನು ಧ್ವಜ ನಾವು ಅಲ್ಲಿ ಹಾರಿಸ್ತೀವಿ, ಅವಾಗ ಅವರು ಇದ್ದರು, ಇವಾಗ ಇಲ್ಲಲ್ಲ ಅನ್ನೋದು ಒಂದು ನೋವು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಇದೊಂದು ಎಷ್ಟು ವಿಜೃಂಭಣೆಯಿಂದ ಆಯ್ತಲ್ಲ ಅನ್ನೋದೊಂದು ಸಂತೋಷನೂ ಇದೆ. ತುಂಬ ಖುಷಿ ಆಗ್ತಾಯಿದೆ ಸರ್. ಇದಕ್ಕೆ ಮುಂದಿನ ಹೆಜ್ಜೆ ಅಂದರೆ ನಾವು ನವದೆಹಲಿ ನಮ್ಮ ಭಾರತದ ರಾಜಧಾನಿಯಲ್ಲಿ ಮಾಡಬೇಕಂತ ನಮ್ಮ ನೆಕ್ಸ್ಟ್ ಗುರಿ ಇದೆ ಸರ್. ಅದಕ್ಕೂ ಇದೇ ರೀತಿ ತಮ್ಮದು ಹಾಗೂ ತಮ್ಮ ಎಲ್ಲ ಪತ್ರಕರ್ತ ಮಿತ್ರರದು ಎಲ್ಲ ಜನದ್ದು ನಮಗೆ ಇದೇ ರೀತಿ ಸಹಕಾರ ಸಿಗಲಿ ಅಂತ ಕೇಳ್ಕೊತ ನಂದು 2 ಮಾತಿಗೆ ವಿರಾಮ ಕೊಡ್ತೀನಿ ಸರ್. 7 ದಿವಸ ತೊಗೊಂಡು ಡೇ ನೈಟ್ ಇದು ವರ್ಕ್ ಮಾಡ್ಯಾವ ಸರ್. ಇದೆಲ್ಲ ಫ್ಲ್ಯಾಟ್ ಬರ್ಬೇಕಂತ ಅಂದ ತಕ್ಷಣ ಇದೆಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿ ಅದು ಇದೇ ಲೆವೆಲ್ಗೆ ಬರ್ಬೇಕಂತೇಳಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಸರ್. ಅದಕ್ಕಾಗಿ ಇಷ್ಟು ಲೇಟ್ ಹೋಯಿತು. ಹಿಂಗೆ ಮಾಡಿ ಭಾರಿ ಖುಷಿ ಆಯ್ತು ಸರ್. ಆಲ್ ಇಂಡಿಯಾ ತುಂಬ ಇದು ನಮ್ಗೆ ದೊಡ್ಡ ಧ್ವಜ ಅಂದಿದ್ದಕ್ಕೆ ನಾವು ಮುರುಗೋಡ್ ಪೆಂಡಾಲ್ದೊಳಗೆ ಇನ್ನು ಕೆಲಸ ಮಾಡಿದಕ್ಕೆ ಭಾರಿ ನಮಗೆ ದೊಡ್ಡ ಮಹತ್ವದ ಖುಷಿಯಾಗಿದೆ ಸರ್. ಮತ್ತು ದೊಡ್ಡ ಧ್ವಜ ಹಾಕ್ಯಾರ. ಹಾಂ ನಮ್ಮ ಪೆಂಡಾಲ್ದೊಳಗೆ ನಮ್ಮ ಸ್ಟೇಜ್ದೊಳಗೆ ಇಂಥ ಧ್ವಜಾರೋಹಣೆ ಮಾಡಿದಾರಂದ್ರೆ ನಮಗೊಂಥರ ದೊಡ್ಡ ಖುಷಿ ಆಗತ್ತೆ ಸರ್. ಅದಕ್ಕಾಗಿ ನಮ್ಮ ಮಕ್ಕಳು, ನಮ್ಮ ಅಣ್ಣ ಮಕ್ಕಳು ಎಲ್ಲರೂ ಇದಕ್ಕಾಗಿ ಶ್ರಮ ಮಾಡಿದ್ದಾರೆ ಸರ್. ಅದಕ್ಕಾಗಿ ಸ್ಪೀಕರ್ ಅವರು ಭಾಳ ಖುಷಿಪಟ್ಟರು, ಸಿ ಎಮ್ ಅವರು ಖುಷಿಪಟ್ಟರು. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಬೆಳಗಾವಿ.